ಮೊದಲಿಗೆ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು, ನಾನು ಅವರಿಗೂ ಈ ಪ್ರಶ್ನೆ ಕೇಳಿದೆ. ಯಾರಿಗಾದ್ರೂ ಒಂದು ಥಾಟ್ ಬರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು, ಹಿಂದಿನ ಸಿನಿಮಾಗಳು ಸುಮ್ಮನೆ ಯಾವುದೋ ಆಕ್ಷನ್ ಸಿನಿಮಾ ಅಥವಾ ರಾ ಆಕ್ಷನ್ ಈ ತರ ನಾವೊಂದು ಕ್ಯಾಟಗರಿಗಳು ಸೇರಿಸಿದ್ರೆ ಓಕೆ, ಈಗ ಯಾವುದೋ ಲವ್ ಸಬ್ಜೆಕ್ಟಿಗೆ ಬಂದಿದ್ದಾರೆ ಅನ್ಬೋದು. ದಂಡುಪಾಳ್ಯ ಅಂತ ಒಂಥರ ಹೆಸರು ಕೇಳಿದಾಗ್ಲೇ ನಮ್ದೊಂದು ಅಲ್ಲಿ ಆಡಿಯನ್ಸ್ ಒಂದು ಜಡ್ಜ್ಮೆಂಟ್ ಶುರು ಆಗುತ್ತೆ. ಓಕೆ, ಇದು ಮಾಡಿದ್ದಾರೆ ಇವ್ರು. ಗಣೇಶ್ ಸರಿಗೆ ಸಿನಿಮಾ ಮಾಡ್ತಾರ, ಓಕೆ ಮಾಡ್ಲಿ. ಗಣೇಶ್ ಸರಿಗೆ ಏನಾರು ಆ ಥರದ್ದು ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ತಾ ಇದಾರ ಅಥವಾ ಆ ಥರದ್ದು ಒಂದು ಕಲ್ಟ್ ಸಿನಿಮಾ. ಆದರೆ ಇಷ್ಟು ಅದ್ಭುತವಾಗಿರೋ ಒಂದು ಟೈಟಲ್ಲೇ ನಾವು ಹೇಳಿದ್ವಿ, ಪೊಯೆಟಿಕ್ ಆಗಿದೆ ಅಂತ. ಈ ಶಿಫ್ಟ್ ಇದೆಯಲ್ಲ, ಫಸ್ಟ್ ಅವ್ರು ಬಂದು ನಿಮ್ಮನ್ನು ನರೇಶನ್ ಕೊಟ್ಟಿದ್ದ ದಿನ ನನಗೆ ಅದು ಹೆಂಗಿತ್ತು ಅಂತ. ನನಗೆ ದಂಡುಪಾಳ್ಯ ಶ್ರೀನಿವಾಸರಾಜು ಅವ್ರ ಕಥೆ ಹೇಳಬೇಕು ಅಂದಾಗ ಏನೋ ಮೋಸ್ಟ್ಲಿ ಇಮೇಜ್ ಮೇಕ್ ಓವರ್ ಇರಬೇಕು ಅಂತ ನಾನು ಏನೋ ಬೇರೆದು ತಂದಿರ್ತಾರೆ ಅಂತ. ಬಟ್ ಯಾವಾಗ ಅವ್ರ ಫ್ಯಾಮಿಲಿ ಡ್ರಾಮಾ ಸಾಂಗಲ್ಲಿ ಬರ್ತಾರೆ, ಇಬ್ಬರು ಹೀರೋಯಿನ್ಸ್ ಬರ್ತಾರೆ, ದೊಡ್ಡ ಫ್ಯಾಮಿಲಿ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಮಾವ, ಸೋದರ ಮಾವ, ಚಿಕ್ಕ ಚಿಕ್ಕ ಮಕ್ಕಳು, ಇದೆಲ್ಲ ಓಪನ್ ಮಾಡಿದ್ರಲ್ಲ ಸಖತ್ತಾಗಿ ಅನಿಸ್ತು. ಕಥೆಯಾಗಿ ಸಖತ್ತಾಗಿ ಅನಿಸ್ತು. ನಿಮ್ಗೆ ಕತೆ ಶುರುವಾಗಿ 12 ನಿಮಿಷಕ್ಕೆ ಬೇರೆ ಟರ್ನ್ ತೊಗೊಂಡು ಹೋಗ್ತಾ ಇರುತ್ತೆ. ಫಸ್ಟ್ ಹಾಫ್ ಒಂಥರ ಹೋದರೆ ಸೆಕೆಂಡ್ ಹಾಫ್ ಅಂತೂ ಇಟ್ ವಿಲ್ ಬಿ ಲೈಕ್, ಈ ಪದ ಬಳಸೋದು ಎಷ್ಟು ಉಚಿತನೋ ಗೊತ್ತಿಲ್ಲ ನನಗೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹಾಗಾಗಿ ಹೇಳ್ತಾ ಇದ್ದೀನಿ, ಮೈಂಡ್ ಬ್ಲೋಯಿಂಗ್ ಅನ್ಸುತ್ತೆ ನಿಮ್ಗೆ. ಲಾಸ್ಟ್ 40 ಮಿನಿಟ್ಸ್ ಅಂತೂ ಉಫ್ ಅನ್ಸುತ್ತೆ. ಪ್ರೀ ಕ್ಲೈಮ್ಯಾಕ್ಸ್ ಬಗ್ಗೆ ನೀವು ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ರಿ, ಅಂದ್ರೆ ನಿಮ್ಗೆ ಅಷ್ಟು ಇಂಪ್ರೆಸ್ ಮಾಡಿದೆ ಅಂದ್ರೆ ಒಬ್ಬ ಆರ್ಟಿಸ್ಟ್ ಆಗಿ. ಸೊ ನೀವೇನ್ ಅನ್ಕೋತಿರೋ ಆ ತರ ಹೋಗಲ್ಲ ಇದು, ಸ್ವಲ್ಪ ಹಂಗೋಗುತ್ತೆ, ಬೇರೆ ತರನೂ ಹೋಗುತ್ತೆ. ಸೊ ಇದೆಲ್ಲ ಹೇಳಿದ್ರೆ ಕೊನೆಗೆ ಅನ್ಸಿದ್ ನನಗೆ, ಸಿನಿಮಾ ಎಲ್ಲ ನೋಡಿದ್ಮೇಲೆ ಡಬ್ಬಿಂಗ್ ಎಲ್ಲ ಆದ್ಮೇಲೆ ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಒಂದು ರಾಜು ಸರ್ ಅಂದೆ. ಹಾಂ ಸರ್ ಅಂದರು. ಇದು ನಾನು ನೀವು ನಮ್ಮ ಇಮೇಜ್ನ ಚೇಂಜ್ ಮಾಡಕ್ಕೆ ಬಂದ್ರಿ ಅಂದ್ಕೊಂಡೆ, ಇಲ್ಲ ನೀವು ನಿಮ್ಮ ಇಮೇಜ್ ಚೇಂಜ್ ಮಾಡ್ಕೊಂಡು ಮಾಡಿದ್ದೀರಾ ಅಂತ. ಆಸ್ ಎ ಡೈರೆಕ್ಟರ್ ಚಾಲೆಂಜ್ ಅಲ್ವಾ ಅವ್ರಿಗೂ, ಹೆವಿ ಚಾಲೆಂಜಿಂಗ್ ಅದು. ಆ್ಯಕ್ಟರ್ಗೆ ಓಕೆ ಚಾಲೆಂಜೇ, ಬಟ್ ನಮ್ಮ ಜಾನರ್ಗೆ ಅವ್ರು ಬಂದು ಒಂದು ಫ್ಯಾಮಿಲಿ ಡ್ರಾಮಾ ಇಷ್ಟು ಕಲರ್ಫುಲ್ ಆಗಿ. ಆಮೇಲೆ ಇನ್ನೊಂದು ಬೇಜಾರು ಹೇಳ್ಕೊತಾ ಇದ್ರು ಅವರು, ಗಣೇಶ್ ಸರ್ನ ಎಲ್ಲಾ ಸಿನಿಮಾದಲ್ಲೂ ಸಿಕ್ಕಾಬಟ್ಟೆ ಅಳಿಸ್ತಾರೆ, ನಂಗೆ ಅದು ಇಷ್ಟನೇ ಆಗಲ್ಲ, ಯಾಕೆ ಕಳಿಸ್ತಾರೆ ನನ್ನ ಮೇಲೆ ಪ್ರೀತಿ ಕಳಿಸ್ತಾರೆ ಅಂತ. ನಾನು ಅವಾಗ ಏನೋ ತುಂಬಾ ಡಿಫ್ರೆಂಟ್ ಆಗಿ ಏನೋ ಎಕ್ಸ್ಪ್ಲೈನ್ ಮಾಡ್ತಿದಾರಲ್ಲ ಸರ್ ಅಂತ ಕೇಳಿಸ್ಕೊಂಡೆ ಕಾಲ್ ಗಂಟೆ. ನಾನು ನಿಜ ಹೇಳ್ತೀನಿ, ಅದು ನನ್ನ ಮೇಲೆ ಪ್ರೀತಿ ಅವ್ರಿಗೆ. ಐ ಸ್ವೇರ್ ಅದು ಒಬ್ಬ ಹೀರೋ ಮೇಲೆ ಡೈರೆಕ್ಟರ್ ಪ್ರೀತಿ ಇಲ್ಲ ಅಂದ್ರೆ ಸಿನಿಮಾ ಹಿಂಗ್ ಬರಲ್ಲ ಇವ್ರೆ ಅಲ್ವಾ, ಬರಲ್ಲ. ಅಲ್ಲಿಗೆ ನಾವು 85 ಡೇಸ್ ಶೂಟಿಂಗ್ ಮಾಡಿದ್ವಿ. ಪ್ರೊಡಕ್ಷನ್ ಹೌಸ್ ಡೈರೆಕ್ಟರು ನಾನು ಡೇ 1 ಇಂದ ಕುಂಬಳಕಾಯಿ ಹೊಡೆಯೋವರೆಗೂ ಎಷ್ಟು ನಕ್ಕಿದೀವಿ ಅಂದ್ರೆ, ಕಾಲ್ ಹಿಡಿಯೋದು, ಅದೇನೋ ಮಾತಾಡೋದು, ಇದೇನೋ ಮಾತಾಡೋದು, ಆ ಹ್ಯಾಪಿನೆಸ್ ಇವತ್ತು ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಸಾಂಗ್ಸ್ ಅಲ್ಲಿ ಕಾಣ್ತಾ ಇದೆ. ನಿಮ್ಗೆ ಇಡೀ ಸಿನಿಮಾಲ ಹ್ಯಾಪಿನೆಸ್ ಕಾಣುತ್ತೆ. ಅವ್ರಿಗೆ ನನ್ನ ಮೇಲಿರೋ ಆ ಪ್ರೀತಿ ಇವರೇ ಅಂದ್ರೆ. ಅವರು ಸರ್ ಗಣೇಶ್ ಅವರು ಸರ್ ನೀವು ಎಮೋಷ್ನಲ್ ಡೈಲಾಗ್ ಆಳಬೇಕು ಅವೆಲ್ಲ ಇಲ್ಲ ಸರ್ ನನಗೆ. ಯಾಕೆ ಸರ್, ನೀವು ಇವರೇ ಸಚ್ ಎ ಗುಡ್ ಆಕ್ಟರ್, ನೀವು ಆರಾಮಾಗಿ ಎಮೋಟ್ ಮಾಡಿ ಸರ್ ಅಂತ ಅವರು. ಸರ್ ಹಂಗಾದ್ರೆ ನಾವು ಸರ್ ಇದೆ ಎಮೋಷನ್ಸ್ ಇದೆ, ಯಾಕೆ ಸರ್ ನೀವು ಬಿದ್ದು ಬಿದ್ದು ಆಡಬೇಕು ಅಂತ ಅವರು. ಅಯ್ಯೋ ಥ್ಯಾಂಕ್ ಯು, ನನಗೂ ಇಷ್ಟ ಇಲ್ಲ ರೀ. ಬರೋರೆಲ್ಲ ಸರ್ ಹುಡುಗಿ ಹೋಗ್ತಾಳೆ ಈಗ ನೀವು ನೋಡಿ ಅಂತಾರ್ರಿ ಅಂದೆ. ಸೊ ಹಿ ಟುಕ್ ವೆರಿ, ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡ್ರು. ಅಂದ್ರೆ ಎಮೋಷನ್ಸ್ ಎಲ್ಲ ಇದೆ, ಯಾಕೆ ಕಣ್ಣೀರ್ ಹಾಕೊಂಡೆ. ನೀವು ಅಪ್ಪ ಅಮ್ಮಂಗೋಸ್ಕರ ಹತ್ತಿರೋದಕ್ಕಿಂತ ಸಿನಿಮಾಗಳಲ್ಲಿ ಹುಡುಗಿಗೋಸ್ಕರ ಲವ್ ಇದಕ್ಕೋಸ್ಕರ ಹತ್ತಿರೋದು ಜಾಸ್ತಿ, ಡೈರೆಕ್ಟರ್ಗೋಸ್ಕರ. ಬಟ್ ಈ ಡೈರೆಕ್ಟರ್ ಹಂಗಲ್ಲ, ಯಾಕೆ ಹೇಳ್ಬೇಕು ನಮ್ಮ ಹೀರೋ ಅಂತ. ಯು ಆರ್ ಮೈ ಹೀರೋ ಸರ್, ಯು ವಿಲ್ ಫೇಸ್ ಆಲ್ ದ ಸಿಚುಯೇಷನ್, ಎಲ್ಲ ಸಿಚುಯೇಷನ್ ನೀವು ಫೇಸ್ ಮಾಡ್ತೀರಿ, ನಿಮ್ ತರದಲ್ಲಿ ಫೇಸ್ ಮಾಡ್ತೀರಿ. ನನ್ನ ಹೀರೋ ಹಂಗಲ್ಲ ಸರ್, ಏನೋ ಹಿಸ್ ಪಾಯಿಂಟ್ ಆಫ್ ವ್ಯೂ. ಎಮೋಷನ್ ಇದ್ರೂ ಕೂಡ, ಎಮೋಷನ್ ಇದೆ ಸರ್, ಎಲ್ರೂ ಅಳಲ್ಲ ಅಂತ. ಸೊ ದಟ್ ಒನ್ ಥಿಂಗ್ ಪಾಸಿಟಿವ್ನೆಸ್ ವಾಟ್ ಹಿ ಹ್ಯಾಸ್ ಟುವರ್ಡ್ಸ್ ಮೀ. ಅವ್ರಿಗೆ ನನ್ನ ಮೇಲಿರೋ ಒಂದು ಲವ್ ಪ್ರೀತಿ ಇದೆಯಲ್ಲ, ಅದು ಇಡೀ ಸಿನಿಮಾಲ್ ಕಾಣುತ್ತೆ. ಅದು ನನ್ನ ಮೇಲಲ್ಲ, ಗಣೇಶ್ ಕೃಷ್ಣನ್ ಮೇಲೆ ಒಂದು ಲವ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಮೇಲೆ, ಆ್ಯಂಡ್ ಆ್ಯಸ್ ಎ ಆ್ಯಕ್ಟರ್ ನನ್ನ ಮೇಲೆ ಒಂದು ಪ್ರೀತಿ ಇಟ್ಟಿದ್ದಾರಲ್ಲ, ಅದು ನೀವು ಐ ಸ್ವೇರ್ ಅದಷ್ಟು ಕಾಣುತ್ತೆ ರೀ, ಅದಷ್ಟು ಆನ್ ಸ್ಕ್ರೀನ್ ಕಾಣುತ್ತೆ. ಆ್ಯಂಡ್ ಆ ಪ್ರೀತಿ ಸ್ಕ್ರಿಪ್ಟು ನಾವುಗಳು, ಹಾಗಾಗಿ ಅಷ್ಟು ದೊಡ್ಡ ಬಜೆಟ್ ನನಗಷ್ಟು ಬಜೆಟ್ ಆಗ್ತಾವ ಒಂಥರ, ಇಷ್ಟು ಹಾಕ್ಬಿಟ್ರು ನನ್ನ ಮೇಲೆ ಹೆಂಗಪ್ಪ ಇದು ಅಂತ. ಬಟ್ ಒನ್ ಡೇ ಈ ನೆವರ್ ಟೋಲ್ಡ್ ಎನಿಥಿಂಗ್, ಚೆನ್ನಾಗಿ ಬರ್ಬೇಕು ಸರ್ ನನಗೆ,
ಬೇರೆ ಥರ ಅನ್ಸ್ಬೇಕು ಸರ್ ಆಡಿಯನ್ಸ್ಗೆ. ಐ ವಾಂಟ್ ಟು ಎಕ್ಸ್ಪ್ಲಾಯ್ಟ್ ನಿಮ್ಮ ಒಂದು ಕ್ಯಾಲಿಬರ್ನ ಸರ್. ಆಕ್ಚುಲಿ ಅವ್ರ ತರನೇ ಇಮಿಟೇಟ್ ಮಾಡ್ತಿದ್ದೀರಾ ಇವಾಗ. ಆಕ್ಚುಲಿ ನಾನು ಮಾತಾಡೋದು ಅಟ್ಲೀಸ್ಟ್ ಕೇಳಿಸ್ತಾ ಇದೆ ನಿಮ್ಗೆ.